ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದೆಯಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರೆ, ಅಂದರೆ ಥರ್ಡ್ ರೌಂಡ್ನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದಿದೆಯಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರು. ಮತ್ತು ತುಂಬ ಜನ ಬಂದು KCET ಬಗ್ಗೆನೂ ಕೂಡ ಅಪ್ಡೇಟ್ ಕೇಳ್ತಿದ್ರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಕೂಡ ಇದೆ, ಪ್ರತಿ ವರ್ಷದ ಥರ. ಸೊ ನೀಟಾಗಿರ್ಬೋದು KCETನವ್ರಿಗೆ 3 ರೌಂಡ್ಸ್ ತನಕನೂ ಇರುತ್ತೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡ್ ಇರೋದಿಲ್ಲ. ಥರ್ಡ್ ರೌಂಡ್ನೇ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ಸೊ ಇವಾಗ ಆಪ್ಷನ್ ಎಂಟ್ರಿಗೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರೆ. ಇಲ್ಲಿ ತನಕ ನಾನು ವಿಡಿಯೋ ಮಾಡೋ ತನಕ ಯಾವುದೇ ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ನನ್ನ ಪ್ರಕಾರ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಅನ್ಕೊಂತೀನಿ. ಏನಕ್ಕಂದರೆ ಲಾಸ್ಟ್ ಟೈಮ್ ನಿಮಗೆ ಕಾಲೇಜಸ್ ಆ್ಯಡ್ ಮಾಡೋದು ಎಡಿಟ್ ಮಾಡಿರೋದು ಕೊಟ್ಟಿರೋದೇ ಜಾಸ್ತಿ. ಏನಕ್ಕೆ ಅಂದರೆ ಆ್ಯಡ್ ಮಾಡೋಕ್ಕೂ ಕೂಡ ಆಪ್ಷನ್ ಕೊಟ್ಬಿಟ್ಟಿದ್ರು. ಸೊ ಪ್ರತಿ ವರ್ಷವೂ ಕೂಡ ಆ ಥರ ಆಗ್ತಿರ್ಲಿಲ್ಲ. ಬಟ್ ಈ ಸತಿ ಎಲ್ಲರಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಥರ ಕೊಟ್ಟಿದ್ದಾರೆ. ತುಂಬ ಜನ ಒಂದಿನ ಎಕ್ಸ್ಟೆಂಡ್ ಮಾಡಿರಿ, ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿರಿ, ಎಷ್ಟು ದಿನ ಟೈಮ್ ಕೊಟ್ಟಿದ್ರು ನಿಮಗೆ, 5-6 ದಿನ ಟೈಮ್ ಕೊಟ್ಟಿದ್ರು, ಒಬ್ಬರು ಮಾಡಲಿಲ್ಲ. ಇವಾಗ ಅರ್ಧ ದಿನ ಎಕ್ಸ್ಟೆಂಡ್ ಮಾಡಿರಿ, ಒಂದಿನ ಎಕ್ಸ್ಟೆಂಡ್ ಮಾಡಿರಿ ಅಂದರೆ ಎಲ್ಲಿ ಮಾಡ್ತಾರೆ ಅವರು. ಸೊ ಹಂಗಾಗಿನೇ ಕೊಡೋ ಟೈಮ್ನಲ್ಲಿ ನೀವು ಅದನ್ನು ಉಪಯೋಗಿಸ್ಕೋಬೇಕು. ನಾನು ಪ್ರತಿ ವಿಡಿಯೋದಲ್ಲೂ ಅದನ್ನೇ ಹೇಳ್ತಿದ್ದೀನಿ, ಹೋಗಿ ಆಪ್ಷನ್ ಎಂಟ್ರಿ ಮಾಡಿ ಅಂತ. ಯಾರು ಮಾಡ್ದಿರಾ ಇವಾಗ ಒಂದಿನ ಎಕ್ಸ್ಟೆಂಡ್ ಮಾಡಿ ಅರ್ಧ ದಿನ ಎಕ್ಸ್ಟೆಂಡ್ ಮಾಡಿ ಅಂದರೆ ಅವ್ರು ಮಾಡಲ್ಲ. ಸೊ ಹಾಗಾಗಿನೇ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದರೆ ನಾನು ಖಂಡಿತವಾಗ್ಲೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮ್ದು ಇನ್ನೇನು ಕೆಲಸ ಇಲ್ಲ. ನೆಕ್ಸ್ಟ್ ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ಒಂದು 5-6 ದಿನದಲ್ಲಿ ರಿಸಲ್ಟ್ ಬಂದುಬಿಡುತ್ತೆ. ರಿಸಲ್ಟ್ ಬಂದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ನಿಮ್ಮದು ಚಾಯ್ಸ್ ಎಂಟ್ರಿ ಅಂತಲೇ ಹೇಳ್ಬೋದು. ಚಾಯ್ಸ್ ಎಂಟ್ರಿ ಆದಮೇಲೆ ನೀವು ಕಾಲೇಜ್ ಅಡ್ಮಿಷನ್ಸ್ ಆಗಿರ್ಬೋದು, ಥರ್ಡ್ ರೌಂಡ್ಗೆ ಹೋಗೋದಾಗಿರ್ಬೋದು, ಒಂದು ರೂಲ್ಸ್ಗಳನ್ನ, ಪೆನಾಲ್ಟಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು ತಿಳ್ಕೊಂಬಿಟ್ಟು ನೆಕ್ಸ್ಟ್ ನೀವು ಪ್ರೊಸೀಡ್ ಆಗಬೇಕಾಗುತ್ತೆ. ನಾನು ಅದ್ರ ಬಗ್ಗೆನೂ ಕೂಡ ರಿಸಲ್ಟ್ ಬಂದಾದ್ಮೇಲೆ ಮಾತಾಡ್ತೀನಿ. ಥರ್ಡ್ ರೌಂಡಲ್ಲಿ ಯಾವ ರೀತಿ ಇರುತ್ತೆ, ಮತ್ತು ಇವಾಗ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಯಾವ ರೀತಿ. ಸೊ ಚಾಯ್ಸ್ 1, ಚಾಯ್ಸ್ 4 ಬಗ್ಗೆ ಈ ಸತಿ 2 ಚಾಯ್ಸ್ ಇರೋದು, ಚಾಯ್ಸ್ 1, ಚಾಯ್ಸ್ 4. ಇವೆರಡರ ಬಗ್ಗೆ ಇನ್ನು ಡೀಟೇಲ್ ಆಗಿ ರಿಸಲ್ಟ್ ಬಂದಮೇಲೆ ಮಾತಾಡ್ತೀನಿ. ಇನ್ನು ಕ್ಲಾರಿಟಿ ಆಗಿ ಅರ್ಥ ಆಗುತ್ತೆ ನಿಮಗೆ. ಓಕೆನಾ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಒಂದೇ ಮಾತರಂ.